ಬಿಜೆಪಿ ಸರ್ಕಾರ ಬಂದರೆ ತುಂಬ ಒಳ್ಳೆಯದು ಸರ್. ಪ್ರಧಾನಮಂತ್ರಿ ಮೋದಿ ಆಗಬೇಕು. ಕೇಂದ್ರದಲ್ಲಿ ಬಿಜೆಪಿನೇ ಬರಬೇಕು, ಮೋದಿಯವರೇ ಪ್ರಧಾನಿ ಆಗಬೇಕು. ಇವ್ರು ತಿಳಿಸ್ಕೊಳ್ಳೋಕ್ಕೋಸ್ಕರ ಇವರು 2,000 ಕೊಡ್ತೀನಿ, ನಾನು ಅವ್ರಿಗೆ ಕೊಡ್ತೀನಿ, ಬಸ್ ಯಾರೊಬ್ಬ ಬಸ್ ಚಾರ್ಜಿಂದ ಇಷ್ಟು ವರ್ಷ ಜೀವನ ಮಾಡಲಿಲ್ವಾ? ಮಾಡಿದ್ರೆ ಇವಾಗ ಹೆಂಗಸರುಗಳಿಗೆಲ್ಲ ಪುಕ್ಸಟೆ ಸ್ಕೀಮು, ಗಂಡಸರು ಒಂಚೂರು ಕುಡಿಯೋಕೆ ಹಂಗೆ ಕಾಸು ಕೊಟ್ಬಿಟ್ಟಿದ್ದಿದ್ರೆ ಇವರೇ ಸರ್ಕಾರ ಇದ್ದರೆ ಚೆನ್ನಾಗಿರೋದು. ಕೊಡ್ಬೇಕು ಅವರು. ಈಗ ಅಧಿಕಾರಿಗಳನ್ನು ಬೋಳ್ಸಕ್ಕಾಯ್ತಾರೆ. ನಾವೀಗಿರೋ ಕಷ್ಟದ ಪರಿಸ್ಥಿತಿಯಿಂದ ಒಂದು ಉತ್ತಮ ಸ್ಥಿತಿಗೆ ಹೋಗ್ಬೇಕು ಅನ್ನೋದಾದ್ರೆ ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ. ಇನ್ನೇನು MP ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಯಾವ ಸರ್ಕಾರ ಅಧಿಕಾರಕ್ಕೆ ಬಂದರೆ ಭಾರತದಲ್ಲಿ ಜನರಿಗೆ ಅನುಕೂಲ ಆಗುತ್ತೆ, ಬಡವರಿಗೆ ಅನುಕೂಲ ಆಗುತ್ತೆ ಅಂತ? ಸರ್, ಯಾವ ಪಕ್ಷ ಇದ್ದರೂ ಏನು ಪ್ರಯೋಜನ ಇಲ್ಲ ಸರ್. ಬಡವ್ರಿಗೆ ಯಾರಿದ್ರೂ ಅಷ್ಟೇ, ಬಡವ್ರಿಗೆ ಏನು ಸಹಾಯ ಮಾಡಲ್ಲ. ಅವ್ರವ್ರ ರಾಜಕೀಯ ಅವ್ರವ್ರ ಕುಟುಂಬಕ್ಕೆ ಅವ್ರವ್ರು ನೋಡ್ಕೊತಾರೆ. ನಾವೇನಂತ ನಾವು ಮನಸ್ಸಿಗೆ ಯಾರಿಗೆ ನಾವು ಇಷ್ಟಪಡ್ತೀವಿ ಅವ್ರಿಗೆ ಮಾತ್ರ ವೋಟ್ ಮಾಡಬೇಕಾಗುತ್ತೆ. ಅದು ಪಕ್ಷ ಯಾರ್ದನ ಇರಲಿ, ಒಗ್ಗಟ್ಟಾಗಿರಬೇಕು ಎಲ್ಲರೂ. ಆ ಥರ ಪಕ್ಷ ಕಟ್ಟಿ ನನ್ನ ಲೆಕ್ಕ ನೋಡಿದ್ರೆ ಆ ಪಕ್ಷ ಬಂದು ಯಾವ ಪಕ್ಷ ಇದ್ರೂ ಅಷ್ಟೇ ಒಗ್ಗಟ್ಟಾಗಿರಬೇಕು. ಒಗ್ಗಟ್ಟಾಗಿ ಯಾರು ಇರ್ತಾರೆ ಅವ್ರಿಗೆ ವೋಟ್ ಹಾಕಿ. ನಿಮ್ಮ ಪ್ರಕಾರ ಯಾರು ಈ ಪಕ್ಷ ಬಿಟ್ಟು ಪರ್ಸನಲ್ ವ್ಯಕ್ತಿನೇ ತಗೊಂಡ್ರೆ ಯಾರು ನಿಮ್ಮ ಪ್ರಕಾರ ಆ ಥರ ಒಳ್ಳೆ ವ್ಯಕ್ತಿ ಇದ್ದಾರೆ ಅಂತ? ಯಾರಂದರೆ ಸಿದ್ದರಾಮಯ್ಯ ಇರ್ತಾರೆ. ಅವ್ರು ಎಲ್ಲರಿಗೂ ಒಗ್ಗಟ್ಟಾಗ ಜೋಡಿಸ್ಕೊಂಡು ಹೋಯ್ತಾರೆ ಎಲ್ಲರಿಗೂ. ಕರ್ನಾಟಕದಾಗ ಸಿದ್ದರಾಮಯ್ಯ, ಸೆಂಟ್ರಲ್ಗೆ ಹೋದ್ರೆ ದೇಶದ ವಿಚಾರಕ್ಕೆ ಬಂದರೆ ದೇಶದ ವಿಚಾರ ಅಂದರೆ ಮೋದಿ ಬಿಟ್ಟರೆ ಯಾರಿಲ್ಲ ಬಿಡಿ. ಮೋದಿಯವರೇ ಆಗಲಿ. ಈಗ 10 ವರ್ಷ ಆಡಳಿತ ಮಾಡಿದ್ದಾರೆ, 10 ವರ್ಷದಲ್ಲಿ ಏನಾದ್ರು ಬದಲಾವಣೆಗಳಾಗಿದೆಯಾ, ಡೆವಲಪ್ ಮಾಡಿದ್ದಾರೆ ಭಾರತದಲ್ಲಿ ಅಂತ? ಅದು ಮಾಡ್ತೀವಿ ಅಂತ ಇದ್ದಾರೆ, ನೋಡೋಣ. ಎಲ್ಲರಿಗೂ ಅವ್ರೂ ಒಗ್ಗಟ್ಟಾಗ ಸೇರ್ಕೊಂಡು ಹೋಗ್ಬೇಕಾಗುತ್ತೆ. BJP ಇದ್ದರೆ ಏನು, ಕಾಂಗ್ರೆಸ್ ಇದ್ದರೆ ಏನು, ಎಲ್ಲರಿಗೂ ನಮ್ಮಂಥ ಮನಸ್ಸಿಂದ ತಿಳ್ಕೊಂಡು ಎಲ್ಲರೂ ನಮ್ಮವರು ಅಂತ ಯಾರು ತಿಳ್ಕೊಂಡು ಹೋಯ್ತಾರೆ ಅವ್ರದ್ದೇ ದೇಶ ಆಗುತ್ತೆ ಸರ್. ಇಲ್ಲ ಅಂದರೆ ಅದೇ ಕಿತ್ತಾಡ್ಕೊಂಡು ಸಾಯ್ತಾರೆ ಅಷ್ಟೇ. ಯಾರಾದರೂ ಆಗಲಿ ಒಳ್ಳೆ ಕೆಲಸಗಳು ಮಾಡಿರ್ಬೇಕು ಸರ್. ಈಗ ಕರ್ನಾಟಕದ ವಿಷಯಕ್ಕೆ ಬಂದರೆ ಸಿದ್ದರಾಮಯ್ಯ ಸರಿ ಸರ್. ಸಿದ್ದರಾಮಯ್ಯ ಮಾಡಿದ್ದಾರೆ ಸರ್. ಗ್ಯಾರಂಟಿಗಳನ್ನ ಕೊಟ್ಟಿದ್ರು, ಇದೆಲ್ಲ ಈ ಗ್ಯಾರಂಟಿಗಳು ಬಡವರಿಗೆ ಅನುಕೂಲ ಆಗ್ತಿದೆ, ಉಪಯೋಗ ಆಗ್ತಿದೆ? ಆಗ್ತಾ ಇದೆ ಸರ್, ಆಗ್ತಾ ಇದೆ. ಲೇಡೀಸ್ಗೆಲ್ಲ ಬಸ್ ಫ್ರೀ ಕೊಟ್ಟಿದ್ದಾರೆ. ಆಗ್ತಾ ಇದೆ. ಹೌದು ಸರ್, ಆಗ್ತಾ ಇದೆ. ಆಗ್ತಾ ಇದೆ ಸರ್. ಓಕೆ, ಈಗ ಬಿಜೆಪಿ ಮತ್ತೆ JDS ಮೈತ್ರಿಯ ಕೆಲಸ ಮಾಡ್ತಿದ್ದಾರೆ ಈ ಸರಿ ಎಲೆಕ್ಷನ್ ಅಲ್ಲಿ. ಅದು ತಪ್ಪು ಸರ್. ಅದು ಅವ್ರವ್ರ ಪಕ್ಷ ಅವ್ರವ್ರು ನಿಂತ್ಕೋಬೇಕಿತ್ತು. ಇವರು JDS ಅಂದರೆ ಸ್ವಲ್ಪ ದಿವಸ ಇವರು ಆ ಕಡೆ ಈ ಕಡೆ ತಿರುಗಾಡ್ತಾರೆ. ಅದು ತಪ್ಪು. ಅದು ಅವ್ರ ಪಕ್ಷ ಅದು ತಪ್ಪು. ಅವ್ರ ಪಕ್ಷ ಅವ್ರು ಗಟ್ಟಿಗೆ ಮಡಿಕೋಬೇಕಿತ್ತು. ಯಾರೂ ಅವ್ರು ನೋಡಿ, ದೇವೇಗೌಡ ಅವರ ಅಪ್ಪ ಒಂದೇ ಪಕ್ಷದಲ್ಲಿ ಇದ್ದರು. ಅವರು ಯಾವತ್ತೂ ಒಂಟ್ರಿ ಅವರು ಪ್ರಧಾನಮಂತ್ರಿ ಆಗೋರು. ಅಂಥವರು ಬೇರೆ ಪಕ್ಷ ಹೋಗೋದು ಅವಕಾಶ ಏನಿತ್ತು ಸರ್? ಅದು ಇಲ್ವಾ? ಅವರೇ ಗಟ್ಟಿ ಮಾಡ್ಕೋಬೇಕಿತ್ತು ಅವ್ರ ಪಕ್ಷನೇ. ಈ ಕಡೆ ಆ ಕಡೆ ಯಾಕೆ ತಿರುಗ್ತೀರಾ ಸುಮ್ಗೆ? ನಿಮಗೇನೆ ತರಲೇನು ಇಲ್ವಾ? ನೋಡೋಣ ಯಾರು ಬರ್ತಾರೆ, ಅವ್ರ ದೇವ್ರ ಇಷ್ಟ. ಅದು ಅವ್ರು ಸರಿ. ಅವರು ಸ್ವಲ್ಪ ದೇಶ ಎಲ್ಲ ತಿರುಗಿದ್ದಾರೆ, ಅವ್ರಿಗೆ ಗೊತ್ತಿದೆ ಈ ಪ್ರಶಂಪ ಹೆಂಗಿದೆ ಅಂತ. ಅವ್ರು ಸ್ವಲ್ಪ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನೋಡೋಣ, ಇನ್ನೂ ಸ್ವಲ್ಪ ಒಳ್ಳೆ ಕೆಲಸ ಮಾಡಲಿ ಅಂತ ನಾನು ತಿಳ್ಕೊತೀನಿ. ಒಟ್ಟಿನಲ್ಲಿ ಭೇದ ಭಾದ ಇರಬಾರ್ದು ಸರ್, ಅಂಥ ಪಕ್ಷ ಇರಬೇಕು ಸರ್. ಎಲೆಕ್ಷನ್ ಬರ್ತಿದೆ, ನಿಮ್ಮ ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ಸರ್, ಈಗ ನಮ್ಮ ದೇಶದಲ್ಲಿ ಆಗ್ಲಿಂದನೂ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಪ್ರಧಾನಮಂತ್ರಿಗಳಲ್ಲಿ ಲೆಕ್ಕ ಹಾಕಿದ್ರೆ ಈಗ ಅಲ್ಲಿ ಇರತಕ್ಕಂಥ ಮೋದಿ ಅವರೇ ಸ್ವಲ್ಪ ಇದರಲ್ಲಿ ಪರವಾಗಿಲ್ಲ ಅಂತ ಅನ್ಸುತ್ತೆ ನಮಗೆ. ಬಟ್ಟು ಹೊರಗಡೆ ದೇಶಗಳಲ್ಲಿ ನಮ್ಮ ಭಾರತದ ಬಗ್ಗೆ ಈಗಿರ್ತಕ್ಕಂಥ ಒಂದು ಸನ್ನಿವೇಶ ಇದರಲ್ಲಿ ಸ್ವಲ್ಪ ಒಂದು ವ್ಯಾಲ್ಯೂ ಕ್ರಿಯೇಟ್ ಆಗಿದೆ. ಅವರಿಂದ ಭಾರತನ ಐಡೆಂಟಿಫೈ ಮಾಡ್ತಾರೆ. ಮೊದಲಿಗೆ ಇದೊಂಥರ ಆವಡ್ಸೋರ ದೇಶ ಅನ್ನೋ ಥರ ಇತ್ತದು. ಇವಾಗ ಒಂದು ಸ್ವಲ್ಪ ಅದೆಲ್ಲ ಇದರಲ್ಲಿ ಒಂದು ಇದಾಗಿದೆ, ವಿಶ್ವಗುರು ಅನ್ನೋ ಮಟ್ಟಕ್ಕೆ ಹೋಗಿದೆ. ಯಾರು ಸರ್ ಇದ್ದಾರೆ, ಇಲ್ಲ ಮಾಡೋಕ್ಕೆ ಇದ್ದಾರೆ, ಇಲ್ಲ ಅಂತೆಲ್ಲ. ಬಟ್ ಏನಂದರೆ
ಇವರು ಕ್ಲೀನ್ ಹ್ಯಾಂಡ್ ಇದ್ದಾರಲ್ಲ ಸರ್, ಇವ್ರದ್ದೆಲ್ಲ ಒಂದಲ್ಲ ಒಂದು ಯಾವ್ದಾನ ಹಗರಣಗಳು ಇದ್ದೇ ಇದ್ದಾವೆ. ನಮ್ಮ ಮೋದಿ ಅವ್ರದ್ದು ಯಾವುದೂ ಆ ಥರ ಕಂಡು ಬರಲಿಲ್ಲ ನಮಗೆ. ಯಾವುದೇ ಹಗರಣಗಳಲ್ಲಿ ಸಿಗಾಕೊಂಡಿದ್ದು ಇದುವರೆಗೂ ನಾವು ಕಂಡಂಗೆ ಯಾವುದೂ ಇಲ್ಲ, ನಿಮಗೂ ಗೊತ್ತಿದ್ದಂಗೆನೂ ಯಾವುದೂ ಇಲ್ಲ. ಇವ್ರದ್ದೆಲ್ಲ ಸ್ವಲ್ಪ ಹಗರಣಗಳು ಇತ್ತೀಚೆಗೆಲ್ಲ ಕಾಣ್ತಾ ಇದೆ. ಬಟ್ ನೋಡಿದ್ರೆ ಕ್ಲೀನ್ ಹ್ಯಾಂಡು ಮನುಷ್ಯ ಏನು ದೇಶಕ್ಕೋಸ್ಕರ ಇದೆ ಮಾಡ್ತಾರೆ ಅನ್ನೋದು ಒಂದು ಉದ್ದೇಶ ಅಷ್ಟೇ. ಈಗ 10 ವರ್ಷ ಆಯಿತು ಅಧಿಕಾರಕ್ಕೆ ಬಂದು ಮೋದಿ ಅವರು. ಅವ್ರು ಬಂದಮೇಲೆ ಇಂಡಿಯಾದಲ್ಲಿ ಡೆವಲಪ್ ಆಗಿದೆ, ಅಭಿವೃದ್ಧಿ ಆಗಿದೆ ಅಂತ ಬರ್ತದೆ. ಆಗಿದೆ ಸರ್, ಆಗಿದೆ 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 ಆಗಿದೆ. ಹಿಂದೆ ಕಾಂಗ್ರೆಸ್ ಸರ್ಕಾರ ಇರುವಾಗ ಇಂಥ ಪ್ರಧಾನಮಂತ್ರಿಗಳು ಯಾರೂ ಸಿಕ್ಕಲಿಲ್ವಾ, ಇಂಥ ಡೆವಲಪ್ಮೆಂಟ್ ಆಗಿರಲಿಲ್ವಾ ಅಂತ? ಅಲ್ಲ, ಆವಾಗಿನ ಸಿಚುವೇಶನ್ಗೆ ಇದ್ದವರು, ಆಗಿನ ಪ್ರಧಾನಮಂತ್ರಿಗಳು ಆಗಿನ ಲೆವೆಲ್ಗೆ, ಆಗ ನಮ್ಮ ದೇಶ ಬಡತನದ ದೇಶ ಆಗಿತ್ತು, ಅದರಲ್ಲಿ ಇದರಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ. ಬಟ್ ಪ್ರೆಸೆಂಟ್ ಬೇಕಾಗಿರೋದು ಮೋದಿಯವರೇ ನಮಗೆ ಆ್ಯಕ್ಚುಲಿ. ಯಾಕೆಂದರೆ ಕೇಪೇಬಲ್ ಇವಾಗಿರೋದು ಅವರೇ, ಹಾಗಾಗಿ ಅವರಾದರೆ ಒಳ್ಳೆಯದು ಅಂತ ಅನಿಸುತ್ತೆ. ಸರಿ, ಕಾಂಗ್ರೆಸ್ ಸರ್ಕಾರ ಹೆಂಗೆ ಅಧಿಕಾರಕ್ಕೆ ಬಂತು ಕರ್ನಾಟಕದಲ್ಲಿ, ಒಂದಷ್ಟು ಆಮಿಷಗಳನ್ನು ಇದೆ, ಅದೇ ರೀತಿ ಸೆಂಟ್ರಲ್ ಇದೇ ರೀತಿ ಆಗ್ಬಿಡುತ್ತಾ ಅಂತ? ಸರ್, ಆಮಿಷಗಳು ಇದರಲ್ಲಿ ವಿದ್ಯಾವಂತರುಗಳೇ ಒಂಥರ ವೋಟ್ ಮಾಡ್ತಾರೆ. ಸೊ ಕೆಲವರು ಈ ಗ್ಯಾರಂಟಿಗಳಿಗೆ ಮಾಡೋ ಅಂಥವ್ರು ಇರ್ತಾರೆ, ದೇಶದ ಯೋಚನೆ ಮಾಡೋರು ಇರ್ತಾರೆ, ನಮ್ಮ ಸ್ವಂತ ಯೋಚನೆ ಮಾಡೋರು ಇರ್ತಾರೆ. ಅದ್ರ ಮೇಲೆ ನೋಡಬೇಕು ಯಾವ ಥರ ಇದ್ದಾರೆ ಜನ, ಏನು ಮಾಡ್ತಾರೆ ಅನ್ನೋದು. ಮೋಸ್ಟ್ಲಿ ಅದೇ ಸರ್, ಇವತ್ತು ಜನ ನಾವು ಏನೇ ಮಾಡ್ತೀವಿ ಅಂತ ಕೇಳಲ್ಲ, ಇವತ್ತಿನ ಏನು ಕೊಡ್ತೀರ ನಮಗೆ ಅದ್ರ ಮೇಲೆ ಜನಗಳು ಆ ಥರ ಆಗ್ಬಿಟ್ಟಿದ್ದಾರೆ, ಏನು ಮಾಡೋಕ್ಕಾಗಲ್ಲ ಅದು. ಬಟ್ ಅಭಿವೃದ್ಧಿ ನೋಡಲ್ಲ ಜನಗಳಿಗೆ, ಅದು ಕಾಣಿಸಲ್ಲ. ಅದು ಏನು ನಮ್ಮ ದೇಶದ ಬಗ್ಗೆ ಏನು ಮಾಡ್ತಾ ಇದ್ದಾರೆ ಏನು ಅನ್ನೋದ್ರ ಬಗ್ಗೆ ಅವರು ಅಷ್ಟು ಇದು ಮಾಡಲ್ಲ. ಏನಂದರೆ ಜನ ಇವತ್ತು ನಾಳೆದು ನೋಡ್ತಾರೆ, ಬೆಳಿಗ್ಗೆದ್ದು ನೋಡ್ತಾರೆ, ಹಂಗಾಗಿಬಿಟ್ಟಿದೆ ಅಷ್ಟೇ. ಹಂಗಾಗಿ ಈ ಸಲ ಆ ಗ್ಯಾರಂಟಿಯಿಂದ ಸರ್ಕಾರ ಬಂದು ಬಡವರಿಗೆ ಅನುಕೂಲ ಆಗ್ತಿದೆ, ತಲುಪ್ತಿದೆ ಬಡವರಿಗೆ ಎಲ್ಲರಿಗೂ ಅಂತ. ಸರ್, ಇವಾಗ ಯಾಕೆ ಅಂದರೆ ಎಲ್ಲ ಇವಾಗ ಆನ್ಲೈನ್ ಮಾಡಿದಾರಲ್ಲ ಸರ್, ಪ್ರತಿಯೊಂದು ಎಲ್ಲ ಆನ್ಲೈನಲ್ಲೇ ಹೋಗೋದ್ರಿಂದ, ಅವ್ರ ಅಕೌಂಟ್ಗಳಿಗೆ ಹೋಗೋದ್ರಿಂದ ಏನೂ ಮೋಸ ಆಗಿ ಕೊಟ್ಟಿರೋದು ಹೋಗ್ತಾ ಇದೆ. ಬಟ್ ದೇಶ ಎಲ್ಲ ಈ ಥರ ಫ್ರೀ ಕೊಟ್ಕೊಂಡು ಹೋಗ್ಬಿಟ್ರೆ ಸೋಮಾರಿಗಳು ಜಾಸ್ತಿ ಆಗ್ತಾರೆ ಸರ್. ಫ್ರೀ ಆದಾಗ ದುಡಿಯಬೇಕು ಅನ್ನೋರು ಇರುವಾಗ ಒಂದು ಮನೆಗೆ ಅಕ್ಕಿ ಒಂದು 10 kg ಅಕ್ಕಿ ಬರುತ್ತೆ ಅಂದರೆ, ಮತ್ತು ಈ 2000 ಕಾಸು ಕೊಡ್ತಾರೆ ಹೆಂಗಸರಿಗೆ, ಬಸ್ಸಲ್ಲಿ ಓಡಾಡೋಕೆ ಫ್ರೀ. ಇವ್ರಿಗೇನು ಇನ್ನೇನು ಉಪ್ಪು ಮೆಣಸಿನ್ಕಾಯಿಗೆ ಹೊಂಚ್ಕೊಂಡು ಅಕ್ಕಿ ಕೊಡ್ತಾರೆ, ಉಪ್ಪು ಮೆಣಸಿನ್ಕಾಯಿಗೆ ಹೊಂಚ್ಕೊಂಬಿಟ್ರೆ ಅದಕ್ಕೂ ಕಾಸು ಕೊಡ್ತಾರಲ್ಲ. ಹೆಂಗಸರಿಗೆ 2000 ಕೊಡ್ತಾರೆ, ಹೆಂಗಸರಿಗೆ 2000 ಕೊಡ್ತಾರೆ, ವಯಸ್ಸಾದವ್ರಿಗೆ 1200 ರೂಪಾಯಿ ಕೊಡ್ತಾರೆ. ಇದು ಬೇರೆ ಅಕ್ಕಿದು ಏನೋ 5 ಜನ ಇದ್ದರೆ ಅದರಲ್ಲಿ ಎಕ್ಸ್ಟ್ರಾ ಅದಕ್ಕೆ 5 ಜನಕ್ಕೆ ಒಂದು 1500 ರೂಪಾಯಿ ಕಾಸು ಕೊಡ್ತಾರೆ. ಇನ್ನೇನು ಬೇಕ್ರಿ, ಅಲ್ಲೇ 5000 ರೂಪಾಯಿ ಆಗೋದು ಹೆಚ್ಚು ಕಮ್ಮಿ ಒಂದು ಮನೆಗೆ ಹೋಗ್ತದೆ. ಕೂಲಿ ಮಾಡೋರು ಏನು ಮಾಡ್ತಾರೆ, ಅವ್ರೂ ಸೋಂಬೇರಿ ಇನ್ನೂ ಇದಾಗ್ತಾರೆ. ಏನೋ ನಮ್ಗೆ ಇದು ಕೊಟ್ಟಿದ್ದಾರೆ, ನಾವಿನ್ನೂ ದುಡಿಯೋಕೆ ಹೋಗ್ಬೇಕು ಅನ್ನೋಂಥದ್ದು ಏನಿಲ್ಲ. ಇವತ್ತಿನ ಅರ್ಧ ಜನ ನಾಳೆ ಬೆಳಗ್ಗೆಗೆ ಏನು ಬೇಕೋ ಅಂಥದ್ದು ನೋಡ್ತಾ ಇರ್ತಾರೆ ಅಷ್ಟೇ. ಅಂಥವ್ರು ಏನು ಮಾಡ್ತಾರೆ, ನಾಳೆಗೆ ಸಿಕ್ಕೈತಾ ನಾಳೆ ನೋಡ್ಕೊಳ್ಳೋಣ, ಇವತ್ತಿಗಾಯ್ತಾ ನಾಳೆ ನೋಡ್ಕೊಳ್ಳೋಣ ಅಂತ ಇರ್ತಾರೆ ಹೊರತು ದೇಶದ ಬಗ್ಗೆ, ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋಂಥ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಈಗಲೂ ನಮ್ಮ ಇದರಲ್ಲಿ. ಅಂಥವ್ರಿಂದನೇ ಓಟ್ಗಳು ಬೀಳೋದು ಈ ಗ್ಯಾರಂಟಿಗೆ. ಮೇಲೆ ಎಲೆಕ್ಷನ್ JDS ಪಕ್ಷ ತುಂಬ ಕಡಿಮೆ ಸೀಟ್ಗಳನ್ನ ಪಡ್ಕೊಳ್ತು. ಈಗ MP ಎಲೆಕ್ಷನ್ಲಿ BJP ಜೊತೆ ಮೈತ್ರಿ ಆಗ್ತಿದೆ. ಇದರಿಂದ ಏನಾದರೂ ಒಂದಷ್ಟು ಡಿಸ್ಕಷನ್ ಬೇಕು ಮತ್ತೆ JDS ಅಂತ? ಅಲ್ಲ, ಅದು ಸ್ವಲ್ಪ ಯಾಕೆಂದರೆ ಇವತ್ತು BJPಗೆ ಸ್ವಲ್ಪ ದೇಶದಲ್ಲಿ ಒಂಚೂರು ಇದಿರೋದ್ರಿಂದ ಇವರು ಅವ್ರ ಜೊತೆ ಕೈ ಜೋಡಿಸಿ ಅವರು ದೇಶಕ್ಕೋಸ್ಕರ ಒಂದು ಸ್ವಲ್ಪ ಮಾಡಿದ್ರೆ ಆಗುತ್ತೆ, ಏನು ತೊಂದರೆ ಇಲ್ಲ. ಅವ್ರ ಜೊತೆ ಕೈ ಜೋಡಿಸೋದ್ರಿಂದ ಇವಾಗ ಏನು ತಳಮಟ್ಟಕ್ಕೆ ಹೋಗ್ಬಿಟ್ಟಿದೆ ಇದು, ಸ್ವಲ್ಪ ಅವರು ಪಿಕಪ್ ಆಗ್ತಾರೆ. JDSನು ಅವ್ರಿಗೂ ಒಂದು ನೆಲೆ ಸಿಗುತ್ತೆ, ಮತ್ತೆ ಮೊದಲಿದ್ದ ನೆಲೆಗೆ ಬರ್ತಾರೆ ಅವ್ರು. ಏನಾದ್ರು ಸ್ವಲ್ಪ ಇವ್ರ ಜೊತೆ ಮಿನಿಮಲ್ ಆಗಿ ಒಂದು ಇದರಲ್ಲಿ ಹೋದರೆ ಸರ್ ಆಗಲಿ, ಅವರೇ ಆಗಲಿ ಇನ್ನು. ಬಟ್ ಅವ್ರಿಗಿಂತ ಕೇಪೇಬಲ್ ಯಾರಾದರೂ ಬರೋವರೆಗೂ ಬಟ್ ಅವ್ರು ಇರಲೇಬೇಕು. ಪ್ರೆಸೆಂಟ್ ಬಿಟ್ಟರೆ ಸರ್ ಅಂಥ ಕೇಪಬಲ್ ಯಾರಿದ್ದಾರೆ ಸರ್? ಹೋಗಲಿ, ನೀವು ಯಾವ ಪಕ್ಷದಲ್ಲೇ ತೊಗೊಳ್ಳಿ. ಈಗ ರಾಹುಲ್ ಗಾಂಧಿ ಅವರು ಬಟ್ ಅವ್ರು ಇರ್ಬೋದು, ಬಟ್ ಅವ್ರ ಏಜ್ಗೂ ಇವ್ರ ಏಜ್ಗೂ, ಅವ್ರ ಅನುಭವಕ್ಕೂ ಇವ್ರ ಅನುಭವಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಇದೆ. ಬಟ್ ನಮಗೇನು ಬೇಕಾಗಿರೋದು ಅನುಭವ ಮುಖ್ಯ ಇವಾಗ ಅಲ್ವರ. ರಾಜೀವ್ ಗಾಂಧಿ ಅವರೇನು ಕಳೆದಾಕಂಥವ್ರು ಅಂತ ನಾವೇನು ಹೇಳಲ್ಲ, ಬಟ್ ಅವರು ಅವರ ಅಜ್ಜನೂ ಪ್ರಧಾನಮಂತ್ರಿ ಆಗಿದ್ದರು, ಅವರ ತಾತ ಮುತ್ತಾತ ಅವ್ರ ಅಪ್ಪ ಎಲ್ಲ ಆಗಿದ್ರು. ಅವ್ರಿಗೇನೋ ಇದ್ರೂ ಇರ್ಬೋದು ಬ್ಯಾಕ್ಗ್ರೌಂಡ್ ಇದರಲ್ಲಿ, ಅದ್ರ ಬಗ್ಗೆ ಸ್ವಲ್ಪ ಐಡಿಯಾಸ್ಗಳು ಇರ್ಬೋದು, ಚಿಕ್ಕಂದಿಂದ ನೋಡ್ಕೊಂಡಿರ್ತಾರೆ. ಬಟ್ ಆದರೆ ಪ್ರೆಸೆಂಟ್ ಅನುಭವದಲ್ಲಿ ಇವ್ರಿಗೆ ಮುಂದೆ ಅವರು ಮೋದಿಯವ್ರ ಮುಂದೆ ಏನು ಇವ್ರನ್ನ ಕಾಂಪೀಟ್ ಹೋಲಿಕೆ ಮಾಡೋಕ್ಕಾಗಲ್ಲ ಸರ್. ದೇಶದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಅನಿಸುತ್ತೆ ಸರ್? ದೇಶದ ಅಭಿವೃದ್ಧಿಗೋಸ್ಕರ ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರೇ ಆಗಬೇಕು ಅಂತ ನಮ್ಮ ಆಸೆ.
ದೇಶ ಉದ್ಧಾರ ಆಗ್ಬೇಕಾದ್ರೆ ಮೋದಿಯವರೇ ಬೇಕು. ಕಾಂಗ್ರೆಸ್ ಅವ್ರು ಯಾಕೆ ಬೇಡ ಅಂದರೆ ದೇಶದ ಅಭಿವೃದ್ಧಿನಲ್ಲಿ ಅವರೇನು ಮೋದಿಯವರಷ್ಟು ಏನೂ ಮಾಡಿಲ್ಲ. ನಮ್ಮ ಅನಿಸಿಕೆ ಪ್ರಕಾರ ಮೋದಿಯವರೇ ಬೇಕು ಅಂತ ನಮ್ಮ ಇಚ್ಛೆ. ಇದರಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿರುವಾಗ ಏನು ಡೆವಲಪ್ ಮಾಡಿಲ್ಲ ಅಂತೀರಾ? ಏನು ಡೆವಲಪ್ ಮಾಡಿಲ್ಲ ಅಂತಲ್ಲ, ಮೋದಿಯವ್ರ ಥರ ದೇಶ ವಿದೇಶಗಳಲ್ಲಿ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ, ಒಳ್ಳೆ ದೇಶಕ್ಕೆ ಒಳ್ಳೆತನ ಮಾಡಿದ್ದಾರೆ, ದೇಶದ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಾ ಇದ್ದಾರೆ. ಅದಕ್ಕೆ ಮೋದಿಯವರೇ ಆಗಬೇಕು ಅಂತ. ಸರ್ ಅವ್ರು ಏನೇ ಮಾಡಿದ್ರು ನಮಗೆ ಮೋದಿಯವರೇ ಆಗ್ಬೇಕು ಸರ್. ಹೌದು, 100ಕ್ಕೆ 100. ಸರ್ ಅವ್ರಿಗೆ ನಾವು ಜನ ಹೇಳೋದೇನಿಲ್ಲ, ಮೋದಿಯವ್ರಿಗೆಲ್ಲ ಗೊತ್ತಿದೆ ದೇಶ ಅಭಿವೃದ್ಧಿಗೆ ಏನೇನು ಮಾಡಬೇಕು ಅಂತ. ಅವರೇ ಮಾಡ್ತಾರೆ ಎಲ್ಲ, ಪ್ರತಿಯೊಂದು ಖಂಡಿತ ಮಾಡ್ತಾರೆ. ಈಗ ಕಡೆ 10 ವರ್ಷದಲ್ಲಿ ಒಂದು ಭ್ರಷ್ಟಾಚಾರ ಇಲ್ಲ, ಯಾರು ₹1 ಅಷ್ಟು ದೇಶಕ್ಕೂ ಅನ್ಯಾಯ ಆಗ್ದಂಗೆ ಎಲ್ಲ ನೋಡ್ಕೊಂಡಿದ್ದಾರೆ. ಇದಕ್ಕಿಂತ ಅಭಿವೃದ್ಧಿ ಇನ್ನೇನು ಬೇಕು ಹೇಳಿ? 100ಕ್ಕೆ 100. ಯಾರು ಕಾಂಗ್ರೆಸ್ಸಾ? ಯಾವ ಕಾರಣಕ್ಕೂ ಬರಲ್ಲ. ಯಾವ ಕಾನ್ಫಿಡೆನ್ಸ್ ಅಂದರೆ ಈಗ ರಾಜ್ಯದಲ್ಲಿ ಏನಾಗ್ತಿದೆ ಅಂತ ನೋಡ್ತಾ ಇದ್ದೀರಲ್ಲ. ಗ್ಯಾರಂಟಿ ಕೊಟ್ಟರೆ ಜನ ಗ್ಯಾರಂಟಿಗಳಿಗೆ ಇಲ್ಲಿ ಗ್ಯಾರಂಟಿ ಕೊಟ್ಟಾಗ ಅಲ್ಲ, ನಾನು ಗ್ಯಾರಂಟಿ ತೊಗೊಂಡ್ರೆ ನಾನು ಸೋಂಬೇರಿ ಆಗ್ತೀನಿ ಅಷ್ಟೇ. ಸೋಮಾರಿತನ ಬರುತ್ತೆ ನಮ್ಗೆ ಅಷ್ಟೇ. ನಾವು ದುಡಿಯೋದು ಕಲಿಯೋದು ಯಾವಾಗ? 2,000 ರೂಪಾಯಿ ತೊಗೊಂಡು ಜೀವನ ಮಾಡೋಕ್ಕಾಗತ್ತಾ? ನೋಡಿ, 10 ಜನ ಇದ್ದಾಗ ಒಬ್ಬೊಬ್ಬರ ಅಭಿಪ್ರಾಯ ಒಂದೊಂದು ಥರ. ನನ್ನ ಅಭಿಪ್ರಾಯ ಜನಗಳನ್ನ ಸೋಮಾರಿ ಮಾಡಬಾರ್ದು, ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ದುಡಿಮೆ ಮಾಡೋ ಥರ ಮಾಡಿಕೊಡ್ಬೇಕು. ನಾವಂತೂ ತೊಗೊಂಡಿಲ್ಲ, ತೊಗೊಳ್ಳೋದು ಇಲ್ಲ. ಜನಕ್ಕೆ ತೊಗೊಳ್ದಂಗೆ ಅವ್ರು ಸ್ವಂತ ಕಾಲ ನಿಂತ್ಕೊಂಡು ದುಡಿಮೆ ಮಾಡಿ ಜೀವನ ಮಾಡಬೇಕು ಅನ್ನೋದು ನನ್ನ ಆಸೆ. ಹಾಂ, ಸರ್ ಅವರು ಇವತ್ತೊಂದು ಮಾತಾಡ್ತಾರೆ, ನಾಳೆ ಒಂದು ಮಾತಾಡ್ತಾರೆ. ನಮ್ಮ ಹಿಂದೂಗಳಿಗವ್ರು ಏನೂ ಮಾಡ್ತಾಯಿಲ್ಲ, ಅರ್ಥ ಆಯ್ತಾ? ನಮ್ಮ ಹಿಂದೂನೆಲ್ಲ ಕಡೆಗಣಿಸಿ ಬರೀ ಮುಸ್ಲಿಮು ಅವರು ಇವರು ಅಂದ್ಕೊಂಡು ಅವ್ರು ಬರೀ ಅದರಲ್ಲೇ ಇದ್ದಾರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಮ್ಗೆ ಅವ್ರ ಬಗ್ಗೆ ಒಲವಿಲ್ಲ ಸರ್. ಹೌದು, ಮೋದಿಯವರೇ ಆಗಬೇಕು. ಎಲ್ಲ ಅವಾಗ ತೋರಿಸಿ, ಒಂದಿದ್ರು ಯಾವ್ದಾರು ಆಗಿದೆ ತೋರಿಸಿ. ನೀವೇ ಚಾನಲಲ್ಲಿ ತೋರಿಸ್ತಾ ಇದ್ದೀರಲ್ಲ. BJP ಇದ್ದಾಗ ಏನಾಗಿತ್ತು? ಏನು ಭ್ರಷ್ಟಾಚಾರ ಆಗಿತ್ತಾ? ಏನೂ ಇಲ್ಲ. ಯಾವ್ದಾರು ಒಂದು ದಾಖಲೆ ಕೊಟ್ರಾ? ಏನಾದ್ರು ಒಂದು ಮಾಡಿದಾರಾ ಹೇಳಿ? ನೀವೇ ಯಾವ್ದಾರು ಒಂದಿದ್ರೆ ಪ್ರೂವ್ ಮಾಡಿ. ನಾನು ಡಿಪೆಂಡ್ ಮಾಡ್ತೀನಿ. ಇವರು ಇದ್ದಾಗಲೂ ಹೇಳ್ತಾ ಇದ್ದಾರೆ. ಏನಿದೆ ಅದರಲ್ಲಿ? ಒಂದಾರು ಪತ್ರದ ಮೂಲಕ ಒಂದು ಲೆಟ್ರ್ ಕೊಟ್ಟಿದ್ದಾರೆ ಅವರು, ಕಾಂಗ್ರೆಸ್ ಅವರು ಈ ಥರ ಮಾಡಿದ್ದಾರೆ ಅಂತ. ನೋಡಿ, ಎಲ್ಲಾಗಿದೆ? ಡಾಕ್ಯುಮೆಂಟ್ ಇಲ್ವಲ್ಲ. ನಾನು 1,000 ಹೇಳ್ಬೋದು ಇವಾಗ, ಡಾಕ್ಯುಮೆಂಟ್ ಇಲ್ವಲ್ಲ. ಈಗ ಪಶುಸಂಗೋಪನೆಗೆ ಇಟ್ಟಿದ್ದ ಜಾಗನ 2 ಎಕರೆನ ಮುಸ್ಲಿಮರು ಕೊಟ್ಟಿದ್ದಾರೆ ವಕ್ಫ್ ಬೋರ್ಡ್ ಅವ್ರಿಗೆ. ಅವಶ್ಯಕತೆ ಏನಿತ್ತು? ಅವ್ರೇನು ಕೇಳಿದ್ರಾ ಕೊಡಿಯೋದನ್ನು ಅಂತ? ಕೇಳಿದ್ರ ಅವರು? ಕೇಳಿಲ್ಲ. ಯಾಕೆ ಸುಮ್ಮನೆ ಯಾಕೆ ಕೊಡಬೇಕು? ಅವಶ್ಯಕತೆ ಏನಿದೆ ಹೇಳಿ? ಹಾಗಾದ್ರೆ ಅದೇ ರೈತರಿಗೆ ಅಲ್ಲಿ ಏನೋ ಒಂದು ಮಾಡಿಕೊಡ್ಬೋದಿತ್ತಲ್ಲ. ಏನು ಕೊಟ್ಟಿದ್ದಾರೆ? ಮಾಡ್ತಾ ಇಲ್ಲ. ಹಿಂದೂಗಳಿಗೆ ಏನು ಮಾಡಿದ್ದಾರೆ? ನಮ್ಗೇನು ಮಾಡಿದ್ದಾರೆ ಹೇಳಿ? ನಮಗೇನೂ ಮಾಡಿಲ್ಲ ಅವರು. ಖಂಡಿತ ಇದು ಹಿಂದೆನೂ ಮಾಡಿಲ್ಲ, ಇವಾಗಲೂ ಮಾಡಲ್ಲ. ನಮ್ಮ ಸಿದ್ದರಾಮಯ್ಯನವರು ನಮ್ಮ ಹಿಂದೂಗಳಿಗೆ ಏನೂ ಮಾಡ್ತಾಯಿಲ್ಲ. ಮೋದಿಯವರೇ ಬರಬೇಕು, ಮೋದಿಯವರೇ ಬರ್ತಾರೆ. ಸದ್ಯದಲ್ಲಿ ಮೋದಿನೇ ಬೇಕು ನಮಗೆ. ಆಮೇಲೆ ನೋಡೋಣ, ಮುಂದಿನ ವರ್ಷ ಆದಮೇಲೆ ಯೋಚನೆ ಮಾಡೋಣ ಅದ್ರ ಬಗ್ಗೆ. ಅದನ್ನು ನಾನು ಹೈಕಮಾಂಡ್ ಅವ್ರಿಗೆ ಏನೋ ಅಂತ ಹೇಳ್ಬೋದು ಅಂತಂದರೆ, ಅದನ್ನು ಚೇಂಜ್ ಮಾಡಿ 80 ವರ್ಷ ಮಾಡಿಬಿಡಲಿ ಮೋದಿ ಇರೋರ್ವರೆಗೂ ಅಂತ. ಹೌದು, ಅವರೇ ಮಾಡಲಿ ಅಂತ ನಮ್ಮ ಆಸೆ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.